ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಸ್ನೇಹಿತರೆ, ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸ್ನ, ನನ್ನ ಚಾನಲನ್ನು ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಗೆ ಶೇರ್ ಮಾಡೋ ಥರ ಸಪೋರ್ಟ್ ಮಾಡಬೇಕು ಅಂತಂದೇಳಿ ತಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಇಡ್ತಾ, ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ವಿಷಯ ಏನು ಅಂತಂದೇಳಿ ಖಂಡಿತ ನಿಮಗೆ ಅರ್ಥ ಆಗಲ್ಲ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಯಾಕಂದರೆ ನಾನು ಮಾಡೋ ಒಂದೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ಕಂಟೆಂಟ್ ಇರುತ್ತೆ. ಅದರಿಂದ ಓಕೆ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಷಯಕ್ಕೆ ಬರೋಣ ಫ್ರೆಂಡ್ಸ್. ಏನಿಲ್ಲ, ಒಂದು ಇವತ್ತಿನ ನಮ್ಮ ಕರ್ನಾಟಕ ಸರ್ಕಾರ, ಯಾಕಂದರೆ ಒಂದು ಏನು ಹೇಳಬೇಕು ಅಂತಂದೇಳಿ ಖಂಡಿತ ಗೊತ್ತಾಗ್ತಾ ಇಲ್ಲ. ಇವ್ರು ಏನು ಮಾಡ್ತಿದ್ದಾರೆ, ಇವ್ರಿಗೇನು ಬುದ್ಧಿ ಇದ್ದು ಮಾಡ್ತಿದ್ದಾರ, ಬುದ್ಧಿ ಇಲ್ಲದೆ ಮಾಡ್ತಿದ್ದಾರ, ಒಂದು ಗೊತ್ತಾಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರಾಗಲಿ, ನಮ್ಮ DCM ಸಾಹೇಬರು DK ಶಿವಕುಮಾರ್ ಅವರಾಗಲಿ, ಅಥವಾ ನಮ್ಮ ಕಂದಾಯ ಸಚಿವರು ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು ಎಲ್ಲ ಕಡೆಗೂ ವಿಸಿಟ್ ಮಾಡ್ತಾ ಇರ್ತಾರೆ. ತಾವುಗಳು ಸ್ವಲ್ಪ ಕರುಣೆ ತೋರಬೇಕು. ಇಂಪ್ಲಿಮೆಂಟ್ ಅನ್ನೋದೊಂದು ಮಾಡ್ತಾ ಇದ್ದೀರಾ, ಖಂಡಿತ ಅಪ್ರಿಸಿಯೇಟ್ ಮಾಡೋಣ ಅದರಲ್ಲಿ. ಬಟ್ ಸ್ವಾಮಿಗಳೇ, ಒಂದೇ ಒಂದು ಏನಂತ ಅಂದರೆ, ಸುಮಾರು 15 ದಿನದಿಂದ ಯಾವುದೇ ಒಂದು ಸಬ್ ರಿಜಿಸ್ಟ್ರಲ್ಲಿ ಒಂದೇ ಒಂದು ಈಸಿ ಸಿಗ್ತಾ ಇಲ್ಲ ಸ್ವಾಮಿಗಳೇ. 15 ದಿನ ಪ್ರತಿಯೊಂದು ಖಾತೆಗೂ ಮ್ಯಾಂಡೇಟರಿ ಮಾಡಿದ್ದೀರಾ. ಒಂದು ಈ ಖಾತೆ ಮಾಡಬೇಕು ಅಂದರೆ ಈಸಿ ಕೊಡಬೇಕು ಅಂತೀರಾ. ಸಿದ್ದರಾಮಣ್ಣವ್ರು ನೋಡಿದ್ರೆ ಫೆಬ್ರವರಿಗೆ ನಿಮಗೆ ಇದು ಡೆಡ್ಲೈನ್ ಅಂತಂದೇಳಿ ಎಲ್ಲ ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ದೀರಾ. ಕಸ್ಟಮರ್ಗಳು ಎಲ್ಲಿಂದ ತೊಗೊಂಡು ಬರ್ತಾರೆ? ಫಸ್ಟ್ ನಿಮ್ಮ ಸಾಫ್ಟ್ವೇರನ್ನು ಇಂಪ್ಲಿಮೆಂಟ್ ಮಾಡಿರಿ ಸ್ವಾಮಿಗಳೇ. ಫಸ್ಟ್ ಸಾಫ್ಟ್ವೇರನ್ನು, ಯಾಕಂದರೆ ಜನಸಾಮಾನ್ಯರಿಗೆ ನೀವು ಒಂದು ರೂಲ್ಸು ರೆಗ್ಯುಲೇಷನ್ಗಳನ್ನ ಹಾಕ್ತೀರಾ. ಆ ರೂಲ್ಸು ರೆಗ್ಯುಲೇಷನ್ಗಳನ್ನ ನೀವು ಹಾಕಿ, ಖಂಡಿತ ನೀವು ಮಾಡ್ತಿರೋದು ಒಂದು ಸೆಕ್ಯೂರಿಟಿ ಇದಕ್ಕೋಸ್ಕರನೇ ನಾಳೆ. ಯಾಕಂತಂದರೆ ಒಂದು ದುಡ್ದಿಟ್ಟಿರೋ ಹಣನ ಕಳ್ಕೊಬಾರ್ದು ಅಂತಂದೇಳಿ ನೀವು ಮಾಡಿರೋದು ಈ ಖಾತೆ ಆಗಲಿ, ನೀವು ಈ ಖಾತೆ ಕಾನ್ಸೆಪ್ಟ್ ಆಗಲಿ, ಅಥವಾ ನೀವು BBMP ಲಿಮಿಟಲ್ಲಿ ಔಟ್ಸೈಡ್ ಆಗಲಿ ಈ ಖಾತಾಸು ಟ್ಯಾಕ್ಸ್ ತೊಗೊಳ್ಳೋದು, ಅದು ಖಂಡಿತ ನಾವು ತಪ್ಪು ಅಂತ ಹೇಳಲ್ಲ. ನೀವು ಮಾಡ್ತಿರೋದು 100% ಕರೆಕ್ಟ್ ವೇನಲ್ಲಿ ಹೋಗ್ತಾ ಇದ್ದೀರಾ. ಯಾಕಂತಂದರೆ ಬೇರೆ ಸ್ಟೇಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕನೇ ನಂಬರ್ 1 ಅನ್ನೋ ಥರ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಯಾಕಂದರೆ ಆ ಥರ ಡಿಜಿಟಲೀಕರಣ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಬಟ್ ಅದಕ್ಕೆ ತಕ್ಕಾಗಿ ಇಂಪ್ಲಿಮೆಂಟ್ ಮಾಡಿ, ಪ್ರೀಪ್ಲ್ಯಾನ್ ಮಾಡಿ. ಯಾಕಂದರೆ ಸಾಫ್ಟ್ವೇರ್ ಇವತ್ತು ಎಲ್ಲಿ ಹೋದರೂ ಕೂಡ ನೆಟ್ವರ್ಕ್ ಇಲ್ಲ, ಸರ್ವರ್ ಡೌನು, ಎರರ್. ಸರ್, ನನಗೆ ಗೊತ್ತಿರೋ ಥರ ಇವತ್ತು ಸಬ್ ರಿಜಿಸ್ಟರ್ಡ್ ಆಫೀಸುಗಳಲ್ಲೆಲ್ಲನೂ ನೊಣ ಹೊಡ್ಕೊಂಡು ಕೂತಿದ್ದಾರೆ. ಖಾಲಿ ಹೊಡಿತಾ ಇದೆ. ರಿಜಿಸ್ಟ್ರೇಷನ್ಗಳು ಅನ್ನೋದಂತೂ ಇಲ್ಲ. ರಿಜಿಸ್ಟ್ರೇಷನ್ಗಳು ಸತ್ತೋಗಿದೆ ಬಿಡಿ, ಎಲ್ಲ ಬಿಲ್ಡರ್ಗಳನ್ನು ಕಡೆ ಮಲ್ಕೊಂಡಿದ್ದಾರೆ. ಅದು ಬಿಟ್ಬಿಡಿ, ಅದು ಇರಲಿ. ಒಂದು EC ತೊಗೊಳ್ಲಿಕ್ಕೆ ಆಗ್ತಿಲ್ಲ ಸ್ವಾಮಿ. ಒಂದು EC ತೊಗೊಳ್ಬೇಕಂದ್ರೆ 10 ರಿಂದ 15 ದಿನ ಹಲಿಬೇಕಾಗಿದೆ ಜನಗಳು. ಸ್ವಲ್ಪ ಜನಸಾಮಾನ್ಯರ ಬಗ್ಗೆನೂ ಯೋಚನೆ ಮಾಡಿ. ಇವಾಗ EC ಮ್ಯಾಂಡೇಟ್ ಮಾಡಿದ್ದೀರಾ ನೀವು ಖಾತೆಗೆ EC ಕೊಡಲೇಬೇಕಾ? ಬರೀ ಸೇಲ್ ಡೀಡಲ್ಲಿ ಮಾಡ್ತೀರಾ ನೀವು, EC ಇಲ್ಲದೆ ಟ್ರಾನ್ಸಾಕ್ಷನ್ ಹೆಂಗಾಗಿದೆ ಅಂತ ಗೊತ್ತಿಲ್ಲದೆ. ನಿಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿ, ಖಾತೆ ಮಾಡಬೇಕಂದ್ರೂ ಕೂಡ ಏನು EC ಅವಶ್ಯಕತೆ ಇಲ್ಲ ಅಂತಂದ್ರೆ. 12-13 ದಿನ ಆಗಿದೆ ಸರ್, ಸರ್ವರ್ ಸತ್ತೋಗಿ. ಸರ್ವರೇ ಇಲ್ಲ ಅಂತ ಹೇಳ್ತಾರೆ ಯಾವ ಸಬ್ ರಿಜಿಸ್ಟ್ರಿಗೂ. ಇವತ್ತು ಸುಮಾರು 4-5 ಸಬ್ ರಿಜಿಸ್ಟ್ರಲ್ಲಿ ನಾನು ಚೆಕ್ ಮಾಡಿದ್ದೀನಿ ಇವತ್ತು ಹೋಗಿ. ಯಾವುದೇ ಒಂದು ಸಬ್ ರಿಜಿಸ್ಟರ್ಡ್ ಆಫೀಸಲ್ಲೂ ಕೂಡ ಸರ್ವರ್ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಥ್ರೋಟ್ ಕರ್ನಾಟಕ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಥ್ರೋಟ್ ಕರ್ನಾಟಕನೇ ನಿಮಗೆ ಸರ್ವರ್ ಇಲ್ಲ ಅಂತಂದರೆ ನಿಮ್ಮ ನೆಟ್ವರ್ಕ್ ಸೆಕ್ಷನ್ ಏನು ಮಾಡ್ತಾ ಇದೆ? ನೀವೇನು ಅದನ್ನೇ ಇದು ಮಾಡ್ತಾ ಇದ್ದೀರಾ? ನೀವು ಇನ್ನೂ ಇನ್ಸ್ಪೆಕ್ಷನ್ ಮಾಡ್ತಿದ್ದೀರಾ? ನಿಮ್ಮ ಅಧಿಕಾರಿಗಳ ಹತ್ರ ಇನ್ಸ್ಪೆಕ್ಷನ್ ಮಾಡಿಸ್ತಾ ಇದ್ದೀರಾ? ಒಂದು ಸರ್ವರನ್ನು ಕರೆಕ್ಟ್ ಮಾಡೋದಕ್ಕೆ 15 ದಿನ ಬೇಕಾ ನಿಮ್ಮ ಅಧಿಕಾರಿಗಳಿಗೆ? ಇಲ್ಲಿ ನಾವು EC ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಇದಾಗಲ್ಲ. ಒಂದು ಡಾಕ್ಯುಮೆಂಟ್ ಇಲ್ಲ ಅಂದರೂ ಕೂಡ ಅಲ್ಲಿ ಖಾತೆಗೆ ಇದು ತೊಗೊಳ್ಳಲ್ಲ. ಇವತ್ತು ಎಷ್ಟೋ ಕೇಸುಗಳಲ್ಲಿ ಇದು ECಗಳನ್ನ ಕೊಡಬೇಕು ಕೇಳ್ತಿದ್ದಾರೆ. ಟ್ರಾನ್ಸಾಕ್ಷನ್ ಆಗಿರೋದು ತೊಗೊಂಡು ಬನ್ನಿರಿ ECಗಳು. ಎಲ್ಲಿಂದ EC ಕೊಡೋಣ ನಾವು ಕೋರ್ಟ್ಗಳಿಗೆ ಹೋಗ್ಬೇಕಂದ್ರೆ?
ಯಾವುದೇ ಒಂದು ಆಫೀಸ್ಗೆ ಇವಾಗ ಇದು ನಾವೇನೇ ಮಾಡಿಸ್ಬೇಕಂದ್ರೆ ಕೂಡ ಇ ಸಿ ಬೇಕು. ಒಂದು ಪ್ರಾಪರ್ಟಿ ಸೇಲ್ ಮಾಡ್ಬೇಕಂದ್ರೆ ಇ ಸಿ ಕೇಳ್ತಾರೆ. ಪ್ರತಿಯೊಂದಕ್ಕೂ ಇ ಸಿ ಬೇಕು. ಅದಕ್ಕೆ 10-12 ದಿನ ಬೇಕಾ ಸರ್ ನಿಮ್ಮ ಸರ್ವರಿಗೆ? ಫಸ್ಟ್ ಅದ್ರ ಬಗ್ಗೆ ಗಮನ ಹರಿಸಿ ಸರ್. ಯಾಕಂದರೆ ನಮ್ಮ ರೆವೆನ್ಯೂ ಮಿನಿಸ್ಟ್ರಿಗೆ ಸ್ವಲ್ಪ ಒಂದು ಉನ್ನತ ಸ್ಥಾನ ಇದೆ. ಬೇರೆ ಸ್ಟೇಟ್ಸ್ ರೆವೆನ್ಯೂ ಮಿನಿಸ್ಟರ್ ಕಂಪೇರ್ ಮಾಡಿದ್ರೆ ನಮ್ಮ ಮಾನ್ಯ ಕೃಷ್ಣ ಬೈರೇಗೌಡರು ಅಂತಂದರೆ ಒಂದು ತುಂಬಾ ಶಾರ್ಪಾಗಿ ವರ್ಕ್ ಮಾಡ್ತಾರೆ. ಅವರಷ್ಟು ಯಾಕಂತಂದರೆ ಪಕ್ಕ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಶೂಟೇಬಲ್ ಪರ್ಸನ್ ಅಂತಂದೇಳಿ ಎಲ್ಲರದ್ದು ಟಾಕ್ ಇದೆ. ಅದನ್ನು ಖಂಡಿತ ಉಳಿಸ್ಕೊಳ್ಳಿ ಸಾಹೇಬ್ರೆ. ಯಾಕಂದ್ರೆ ಇವತ್ತು ಹೋಗಿ ನೀವು ಯಾವುದಾದ್ರೂ ಒಂದು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹಂಗೆ ಒಂದು 4-5 ಸಬ್ ರಿಜಿಸ್ಟ್ರ್ ಆಫೀಸಿಗೆ ಬೀಟ್ ಹೊಡ್ಕೊಂಡು ಬನ್ನಿ, ನೀವು ಗೊತ್ತಾಗುತ್ತೆ ನಿಮಗೆ ಎಷ್ಟೆಷ್ಟು ಜನ ಕ್ಯೂ ನಿಂತಿರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆಗೂ. ಆ ಸರ್ವರನ್ನು ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಇದು ಮಾಡಿಸಿ ಸರ್. ಅದಕ್ಕಾದ್ರೂ ಸ್ವಲ್ಪ ಗಮನ ಹರಿಸಿ ಫ್ರೆಂಡ್ಸ್. ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಅವರೆಲ್ಲರೂ ಖಂಡಿತ ಶೇರ್ ಮಾಡಿ, ಅವರಿಗೆ ತಲುಪೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಅವಾಗೇನೆ ಅವ್ರಿಗೆ ಗೊತ್ತಾಗಬೇಕು ಅಂತ ಅಂದರೆ. ಇಲ್ಲ ಅಂತಂದರೆ ಅವರಿಗೆಲ್ಲನೂ ಒಂದು ಪ್ರತಿಯೊಂದು ಪೇಪರಲ್ಲಿ ಪಬ್ಲಿಕೇಶನ್ ಆಗ್ತಾ ಇದೆ, ಪ್ರತಿಯೊಂದು ನ್ಯೂಸಲ್ಲಿ ಪಬ್ಲಿಕೇಶನ್ ಆಗ್ತಾ ಇದೆ, ಆದರೂ ಕೂಡ ಗಮನ ಹರಿಸ್ತಾ ಇಲ್ಲ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ ಸರ್. ಸ್ವಲ್ಪ ಜನಸಾಮಾನ್ಯರ ಬಗ್ಗೆ ಕಣ್ಣರಿಸಿ ಸರ್.